ಶುಕ್ರಯಾನ ಮಿಷನ್ ಅಂತ ಕರಿತೀವಿ. ಏನಪ್ಪ ಈ ಶುಕ್ರಯಾನ ಮಿಷನ್ ಅಂತ ಕೇಳಿದ್ರೆ ನಮ್ಮ ವೀನಸ್ಗೆ ಲಾಂಚ್ ಮಾಡ್ತಿರ್ತಕ್ಕಂಥ ಮಿಷನ್ ಅನ್ನ ಏನಂತ ಕರಿತೀವಪ್ಪ ಅಂದ್ರೆ ಶುಕ್ರಯಾನ. ನಾವು ವೀನಸ್ಗೆ ಲಾಂಚ್ ಮಾಡ್ತಕ್ಕಂಥ ಒಂದು ಮಿಷನ್ ಅನ್ನ ಏನಂತ ಕರಿತೀವಿ ಅಂದ್ರೆ ಶುಕ್ರಯಾನ ಮಿಷನ್ ಅಂತ ಕರಿತೀವಿ. ಬಟ್ ಈ ಶುಕ್ರಯಾನ ಮಿಷನ್ ಅಂದ್ರೆ ಏನು ಅಂತಂದ್ರೆ ಯಾಕೆ ಲಾಂಚ್ ಮಾಡಬೇಕು ಅಂತ ಕೇಳಿದ್ರೆ ನಾವು ವೀನಸ್ ಅಂತಕ್ಕಂಥದ್ದು ನಮ್ಮ ಅರ್ಥನ ಅವಳಿ ಜೋಡಿ ಅಂತ ಕರಿತೀವಿ, ನಮ್ಮ ಭೂಮಿಯ ಅವಳಿ ಜೋಡಿ ಅಥವಾ ಅರ್ತ್ ಟ್ವಿನ್ ಅಂತ ಕರಿತೀವಿ. ನಾವು ಈ ವೀನಸ್ ಅನ್ನ ಏನನ್ನು ಕರಿತೀವಪ್ಪ ಅಂತ ಕೇಳಿದ್ರೆ ನಾವು ವೀನಸ್ ಅನ್ನ ಅರ್ತ್ ಟ್ವಿನ್ ಅಂತ ಕರಿತೀವಿ. ನಮ್ಮ ಭೂಮಿಗೆ ಸಂಬಂಧಪಟ್ಟಂಗೆ ಅವಳಿ ಜೋಡಿ ಮೊದಲನೇದು. ನಾವು ಯಾವ್ದಪ್ಪ ಹಾಟ್ ಆಗಿರ್ತಕ್ಕಂಥದ್ದು ಅತಿ ಹೆಚ್ಚು ತಾಪಮಾನ ಇರ್ತಕ್ಕಂಥ ಮೇಜರ್ ಆಗಿ ಪ್ಲಾನೆಟ್ ಯಾವುದು ಅಂತ ಕೇಳಿದ್ರೆ ಹಾಟೆಸ್ಟ್ ಪ್ಲಾನೆಟ್ ಯಾವುದು ಅಂತಂದ್ರೆ ವೀನಸ್ ಅಂತ ಕರಿತೀವಿ. ಅದೇ ರೀತಿ ಬ್ರೈಟೆಸ್ಟ್ ಪ್ಲಾನೆಟ್ ಯಾವ್ದಪ್ಪ ಅಂದ್ರೆ ವೀನಸ್ ಅಂತ ಕರಿತೀವಿ. ಹಾಟೆಸ್ಟ್ ಆದ್ರೂ ಆಗಿರ್ಬೋದು, ಮೇಜರ್ ಬ್ರೈಟೆಸ್ಟ್ ಆದ್ರೂ ಆಗಿರ್ಬೋದು. ಅದೇ ರೀತಿ ನಮ್ಮ ಭೂಮಿಗೆ ಸಂಬಂಧಪಟ್ಟಂಗೆ ಅವಳಿ ಜೋಡಿ ಆಗಿರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಈ ವೀನಸ್ಗೆ ನಮ್ಮ ಮೊದಲನೇ ಮಿಷನ್ ಅನ್ನು ಲಾಂಚ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಿದ್ದೀವಿ. ಆ ಒಂದು ಮಿಷನ್ ಅನ್ನ ಏನಂತ ಕರಿತೀವಪ್ಪ ಅಂದ್ರೆ ಶುಕ್ರಯಾನ ಮಿಷನ್ ಅಂತ ಕರಿತೀವಿ. ಬಟ್ ಈ ಒಂದು ಮಿಷನ್ ಅನ್ನ ಲಾಂಚ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಿರ್ತಕ್ಕಂಥವ್ರು ಯಾರು ಅಂತಂದ್ರೆ ನಮ್ಮ ಭಾರತದ ಅಡಿಯಲ್ಲಿ ಯಾರಪ್ಪ ಅಂತಂದ್ರೆ ಇಸ್ರೋನವರು, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅಂತ ಕರಿತೀವಿ. ಇಸ್ರೋ ಅಂತಂದ್ರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಇಸ್ರೋನವರು ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆಯಪ್ಪ ಅಂತ ಕೇಳಿದ್ರೆ ಬೆಂಗಳೂರಲ್ಲಿದೆ. ಹೆಡ್ ಕ್ವಾರ್ಟರ್ಸ್ ಬೆಂಗಳೂರಲ್ಲಿದೆ. R&Dಗೆ ಸಂಬಂಧಪಟ್ಟಂಗೆ ನಮ್ಮ ಮೇಜರ್ ಸ್ಪೇಸ್ ಟೆಕ್ನಾಲಜಿ ಸಂಬಂಧಪಟ್ಟಂಗೆ R&D ಅನ್ನ ಯಾರಪ್ಪ ಆರ್ಗನೈಸ್ ಮಾಡ್ತಾರೆ ಅಂತಂದ್ರೆ ಇಸ್ರೋ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅಂತ ಕರಿತೀವಿ. ಅಂಡ್ ಮೂರನೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಭಾರತದಲ್ಲಿ ಲಾಂಚ್ ಮಾಡ್ತಕ್ಕಂಥ ಮೊದಲನೇ ಮಿಷನ್ ಯಾವುದಪ್ಪ ಅಂದ್ರೆ ಈ ಶುಕ್ರಯಾನ ಮಿಷನ್. ಈ ಶುಕ್ರಯಾನ ಮಿಷನ್ ಅನ್ನ ಯಾವ ವರ್ಷದ ಒಳಗೆ ಲಾಂಚ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಿದೀವಿ ಅಂತಂದ್ರೆ 2028 ಒಳಗೆ ಈ ಒಂದು ಮಿಷನ್ ಅನ್ನು ಲಾಂಚ್ ಮಾಡ್ತೀವಿ. ಸರ್ ಯಾಕೆ ಸರ್ ಲಾಂಚ್ ಮಾಡಬೇಕು ಅಂತಂದ್ರೆ ನಮ್ಮ ಶುಕ್ರಯಾನ ಮಿಷನ್ ಇರ್ತಕ್ಕಂಥ ನಾವು ವಾತಾವರಣ ಹೆಂಗಿದೆ, ವೆದರ್ ಹೆಂಗಿದೆ, ಅಲ್ಲಿರ್ತಕ್ಕಂಥ ಸರ್ಫೇಸ್ ಹೆಂಗಿದಾವೆ, ಅಲ್ಲಿರ್ತಕ್ಕಂಥ ಮೇಜರ್ ಗ್ಯಾಸಸ್ ಹೆಂಗಿದಾವೆ, ಗಾಳಿ ಆಗಿರ್ಬೋದು, ಯಾವ ರೀತಿ ಗಾಳಿ ಇದಾವೆ, ಇವೆಲ್ಲದನ್ನ ಚೆಕ್ ಮಾಡೋದಕ್ಕೋಸ್ಕರ ಈ ಒಂದು ಮಿಷನ್ ಅನ್ನು ಲಾಂಚ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಿದ್ದೀವಿ. ಬಟ್ ಈಗ ಒಂದು ಒಳ್ಳೆ ಸುದ್ದಿ ಏನಪ್ಪಾ ಅಂತಂದ್ರೆ ಈ ಒಂದು ನಮ್ಮ ಮಿಷನ್ ಅನ್ನ ಸಪೋರ್ಟ್ ಮಾಡೋದಕ್ಕೋಸ್ಕರ ಒಂದು ಯುರೋಪಿಯನ್ ದೇಶವಾಗಿರ್ತಕ್ಕಂಥ ಒಂದು ಯುರೋಪಿಯನ್ ಖಂಡದಿಂದ ಒಂದು ಕಂಟ್ರಿ ನಮ್ಮ ಜೊತೆ ಕೈ ಜೋಡಿಸುತ್ತೆ. ಆ ಕಂಟ್ರಿ ಯಾವುದಪ್ಪ ಅಂದ್ರೆ ಸ್ವೀಡನ್ ಅಂತ ಕರಿತೀವಿ. ಎಕ್ಸಾಮಲ್ ಕೇಳ್ತಾರೆ, ನಿಮ್ಮ PC ಆಗಿರ್ಬೋದು, PS ಎಕ್ಸಾಮಲ್ ಆಗಿರ್ಬೋದು, ಅದೇ ರೀತಿ AO ಎಕ್ಸಾಮಲ್, KE ಎಕ್ಸಾಮ್ಸ್ ಅಲ್ಲಿ ನಾವ್ ಏನ್ ಕೇಳ್ತಾರಪ್ಪ ಅಂತಂದ್ರೆ ಸ್ವೀಡನ್ ಅಂತಕ್ಕಂಥದ್ದು ಕೈ ಜೋಡಿಸ್ತಾರೆ. ಆ ಒಂದು ಮಿಷನ್ ಯಾವುದಪ್ಪ ಅಂತಂದ್ರೆ ಸ್ವೀಡನ್ ಜಾಯಿನ್ಸ್ ಶುಕ್ರಯಾನ ಮಿಷನ್ ಅಂತ ಕರಿತೀವಿ. ಸ್ವೀಡನ್ ಜಾಯಿನ್ಸ್ ಶುಕ್ರಯಾನ ಮಿಷನ್ ಇಟ್ಸ್ ಬೀನ್ ಲಾಂಚ್ಡ್ ಬೈ ಯಾರಪ್ಪ ಅಂತಂದ್ರೆ ಇಂಡಿಯಾದವ್ರಿಗೆ ನಾವು ಕೈ ಜೋಡಿಸಿರ್ತಕ್ಕಂಥವ್ರು ಯಾರು ಅಂತಂದ್ರೆ ಸ್ವೀಡನ್ ಅವರು. ಗೊತ್ತಿರಲಿ 2028 ಸಖತ್ ಇಂಪಾರ್ಟೆಂಟ್. ಅದರ ಜೊತೆಗೆ ಸರ್ ಇದಕ್ಕಿಂತ ಮುಂಚೆ ಯಾವ್ದಾದ್ರು ರಾಷ್ಟ್ರಗಳು ನಮ್ಮ ಶುಕ್ರಯಾನಕ್ಕೆ ಮಿಷನ್ಸ್ ಅನ್ನ ಲಾಂಚ್ ಮಾಡಿದ್ರ ಅಂತಂದ್ರೆ ಹಲವಾರು ರಾಷ್ಟ್ರಗಳು ಮಾಡಿದ್ದಾರೆ. ಆದರೆ ಮೇಜರ್ ಯಾರಪ್ಪ ಅಂತಂದ್ರೆ ಅಮೆರಿಕಾದು 1962 ಲಾಂಚ್ ಮಾಡಿದ್ದಾರೆ. ಮೆರೈನರ್ 2 ಅಂತ ಕರಿತೀವಿ. ಮೆರೈನರ್ 2 ನಾವು ಮೊದಲನೇ ಬಾರಿಗೆ ವಿಶ್ವದಲ್ಲಿ ಲಾಂಚ್ ಮಾಡ್ತಕ್ಕಂಥ ರಾಷ್ಟ್ರ ಯಾವುದು ಅಂತಂದ್ರೆ ಅಮೆರಿಕಾ ಅಂತ ಕರಿತೀವಿ. ಅದರ ಜೊತೆಗೆ ಸಾಫ್ಟ್ ಆಗಿ ಲ್ಯಾಂಡ್ ಆಗಿರ್ತಕ್ಕಂಥ ಮೊದಲನೇ ರಾಷ್ಟ್ರ ಯಾವುದಪ್ಪ ಅಂತಂದ್ರೆ ಇಟ್ ಈಸ್ ರಷ್ಯಾ ಅಂತ ಕರಿತೀವಿ. ವೆನೆರಾ 7 ಅಂತ 1970 ಲಾಂಚ್ ಮಾಡ್ತಾರೆ ರಷ್ಯಾದವರು. ಗೊತ್ತಿರಬೇಕು ಸಾಫ್ಟ್ ಲ್ಯಾಂಡಿಂಗ್. ನಾವು ಸಾಫ್ಟ್ ಲ್ಯಾಂಡಿಂಗ್ ಯಾರು ಮಾಡ್ತಾರೆ ಅಂದ್ರೆ ರಷ್ಯಾದವರು. ಎರಡನೇದು ನಾವು ಮೂರನೇದ್ರ ಬಗ್ಗೆ ನೋಡಿದಾಗ ಅಮೆರಿಕದವ್ರು ಲಾಂಚ್ ಮಾಡ್ತಾರೆ. ಮೆಗಾಲನ್ ಅಂತ ಮಾತಾಡ್ತಾರೆ. ಅಮೆರಿಕದವ್ರು ಲಾಂಚ್ ಮಾಡಿದ್ರೆ 1990 ಮೆಗಾಲನ್ ಅಂತ 1990 ಲಾಂಚ್ ಮಾಡ್ತಾರೆ. ನಾವು ಎಲ್ಲಿಗೆ ಅಂತಂದ್ರೆ ಶುಕ್ರಯಾನ ಮಿಷನ್ಗೆ. ಅಂಡ್ ಅದೇ ರೀತಿ ನಮ್ಮ ಜಪಾನ್ ಅವರು ಕೂಡ ಲಾಂಚ್ ಮಾಡ್ತಾರೆ. ಇಟ್ ಈಸ್ ಅಕಾತ್ಸುಕಿ ಅಂತ 2015 ಲಾಂಚ್ ಮಾಡಿದ್ದಾರೆ. ಯಾರು ಅಂದ್ರೆ ಜಪಾನ್ನವರು. ಎಲ್ಲಿಗೆ? ನಮ್ಮ ಶುಕ್ರಯಾನಕ್ಕೆ ಅರ್ಥನ ಟ್ವಿನ್ ಅಂತ ಕರಿತೀವಿ, ಅವಳಿ ಜೋಡಿ ಅಂತ ಕರಿತೀವಿ, ನಾವು ಭೂಮಿಯ ಅವಳಿ ಜೋಡಿ. ಎರಡನೇದು ಹಾಟೆಸ್ಟ್ ಪ್ಲಾನೆಟ್, ಬ್ರೈಟೆಸ್ಟ್ ಪ್ಲಾನೆಟ್ ಅಂತ ಕೂಡ ಕರಿತೀವಿ. ಅದರ ಜೊತೆಗೆ ನಿಮಗೆ ಗೊತ್ತಿರಲೇಬೇಕಾಗಿರ್ತಕ್ಕಂಥದ್ದು ನಾವು ಯಾವಾಗಪ್ಪ ಇದನ್ನು ಲಾಂಚ್ ಮಾಡಬೇಕಂತ ಪ್ರಯತ್ನ ಮಾಡ್ತಿದ್ದೀವಿ ಅಂತಂದ್ರೆ 2028 ಲಾಂಚ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಿದ್ದೀವಿ. ಇಷ್ಟು ಯಾವ ಮಿಷನ್ಗೆ ಸಂಬಂಧಪಟ್ಟಂಗೆ ಅಂದ್ರೆ ಶುಕ್ರಯಾನ ಮಿಷನ್ಗೆ ಸಂಬಂಧಪಟ್ಟಂಗೆ ಗೊತ್ತಿರಲೇಬೇಕಾಗಿರ್ತಕ್ಕಂಥ ವಿಚಾರಗಳು. ನಾವು ಎಕ್ಸಾಮಲ್ಲಿ ಕೇಳ್ತಾರೆ ಇವಾಗ ರೀಸೆಂಟ್ ಆಗಿ ಶುಕ್ರಯಾನಕ್ಕೆ ಸಪೋರ್ಟ್ ಮಾಡೋದಕ್ಕೋಸ್ಕರ ಯಾರಪ್ಪ ಕೈ ಜೋಡಿಸಿದ್ದಾರೆ ಅಂದ್ರೆ ಸ್ವೀಡನ್ ಅವರು. ಎಸ್ ಫಾರ್ ಎಸ್ ಅಂತ ನೆನ್ಪಿಟ್ಕೊಂಡು ಹೋಗಿ. ಸ್ವೀಡನ್ ಅವರು ಕೈ ಜೋಡಿಸಿದ್ದಾರೆ. ಯುರೋಪಿಯನ್ನ ರಾಷ್ಟ್ರವಾಗಿರ್ತಕ್ಕಂಥ ಸ್ವೀಡನ್ ಅವರು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಏನಕ್ಕೆ? ಶುಕ್ರಯಾನ ಮಿಷನ್ಗೆ ಸಂಬಂಧಪಟ್ಟಂಗೆ ನಮಗೆ ಕೈ ಜೋಡಿಸಿದ್ದಾರೆ. ಇಷ್ಟು ಶುಕ್ರಯಾನಕ್ಕೆ ಸಂಬಂಧಪಟ್ಟಂಗೆ. ಓಕೆನಾ?